ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಿಡ್ನಿ ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಅಂಗ. ಕಲ್ಮಶಗಳನ್ನು ಬೇರ್ಪಡಿಸೋದಿರ್ಬೋದು, ರಕ್ತದ ಒತ್ತಡವನ್ನು ಕಾಪಾಡೋದಿರ್ಬೋದು, ಅಥವಾ ಹಾರ್ಮೋನ್ಗಳ ಬಿಡುಗಡೆಯಂತಹ ಅತಿ ಮುಖ್ಯವಾದಂತಹ ಕೆಲಸ ಮಾಡುವಂತಹ ಕಿಡ್ನಿ ನಮ್ಮ ದೇಹಕ್ಕೆ ತುಂಬಾನೇ ಅತಿ ಮುಖ್ಯವಾಗಿ ಬೇಕು. ಆದರೆ ಇತ್ತೀಚೆಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆಗಳು, ಕಿಡ್ನಿ ತೊಂದರೆಗಳು ಸಾಮಾನ್ಯ ಅನ್ನುವಷ್ಟರ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಜನಗಳು ಕಿಡ್ನಿ ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ಹಾಗೆ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ, ಅದರಲ್ಲೂ ಮಕ್ಕಳನ್ನ ಕಿಡ್ನಿ ಸಮಸ್ಯೆ ಯಾವ ರೀತಿ ಕಾಡುತ್ತೆ, ಯಾಕೆ ಬರುತ್ತೆ, ಮಕ್ಕಳಲ್ಲಿ ತೊಂದರೆ ಬಂದಾಗ ಹೇಗೆ ಗುರುತಿಸೋದು, ಯಾವೆಲ್ಲ ಚಿಕಿತ್ಸೆಗಳಿದೆ, ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸವಿತಾ. ಮಕ್ಕಳಲ್ಲಿ ಕಿಡ್ನಿ ತೊಂದರೆ ಯಾಕೆ ಬರುತ್ತೆ, ಇದಕ್ಕೆ ಪರಿಹಾರ ಏನು, ಚಿಕಿತ್ಸೆ ಏನಿದೆ ಅದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಮಣಿಪಾಲ್ ಆಸ್ಪತ್ರೆ ವೈದ್ಯರಾದಂತಹ ಡಾಕ್ಟರ್ ವಿಶ್ವನಾಥ್, ಮೂತ್ರಪಿಂಡ ಶಾಸ್ತ್ರಜ್ಞರು. ಇವರು ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಅನ್ನೋದೇ ನನಗೆ ಒಂಥರ ವಿಚಿತ್ರವಾಗಿದೆ. ಮಕ್ಕಳಲ್ಲಿಯೂ ಕೂಡ ಕಿಡ್ನಿ ಸಮಸ್ಯೆ ಬರುತ್ತಾ ಅನ್ನೋದೇ ಒಂದು ಮೊದಲ ಡೌಟ್ ನನಗೆ. ಸಾಧಾರಣ ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ, ಸಾಧಾರಣ ಬರೋ ಚಾನ್ಸಸ್ 20 ಟೈಮ್ಸ್ ಲೆಸ್ ಲೈಕ್ಲಿ. ಬಟ್ ಮಕ್ಕಳಲ್ಲಿ ಕೂಡ ಬರ್ಬೋದು. ಕರೆಕ್ಟಾದ ಟೈಮಲ್ಲಿ ಐಡೆಂಟಿಫೈ ಮಾಡಲಿಲ್ಲ ಅಂದರೆ ಅದು ತಾತ್ಕಾಲಿಕವಾಗಿರೋ ರೋಗ ಪರ್ಮನೆಂಟ್ ಆಗಿಬಿಡ್ತದೆ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಇನ್ ಅರ್ಲಿ ಸ್ಟೇಜಸ್ ಸೊ ದಟ್ ವಿ ಗಿವ್ ಟ್ರೀಟ್ಮೆಂಟ್ ಅಟ್ ದ ಅಪ್ರೋಪ್ರಿಯೇಟ್ ಟೈಮ್. ಇದು ಬೇಗನೆ ಗುರುತಿಸ್ಬಿಟ್ಟು ಚಿಕಿತ್ಸೆ ಕೊಟ್ಟಿಲ್ಲ ಅಂದ್ರೆ ಡೇಂಜರು ಅಂತ ಹೇಳಿದ್ರಿ. ಗುರುತಿಸೋದಾದ್ರೂ ಹೇಗೆ ಅಂತ, ಲಕ್ಷಣಗಳು ಏನಿರ್ಬೋದು ಕಿಡ್ನಿ ಲಕ್ಷಣಗಳು? ಕಿಡ್ನಿಗೆ ಅಂತ ಸ್ಪೆಸಿಫಿಕ್ ಆಗಿ ಗೊತ್ತಾಗಲ್ಲ ಅನ್ಲೆಸ್ ಯು ಹ್ಯಾವ್ ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್. ಒಂದೊಂದ್ಸಲಿ ಮಗು ಸಾಧಾರಣ ಆ್ಯಕ್ಟಿವ್ ಆಗಿರೋದಿಲ್ಲ, ತುಂಬ ಡಲ್ ಆಗಿರ್ತದೆ, ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಥರ ಆಗೋದು, ಅಥವಾ ಮುಖ ಊತ ಬರ್ತದೆ, ಕಾಲು ಊತ ಬರ್ತದೆ, ಸರಿಯಾಗಿ ಊಟ ಮಾಡಲ್ಲ, ರಿಪೀಟೆಡಾಗಿ ವಾಂತಿ ಆಗೋದು, ಈ ಥರ ಎಲ್ಲ ಇದ್ದರೆ ಕಿಡ್ನಿ ಪ್ರಾಬ್ಲಮ್ ಇದೆನಾ ಅಂತ ಐಡೆಂಟಿಫೈ ಮಾಡಬೇಕಾಗ್ತದೆ. ಅದಕ್ಕೆ ಕೆಲವು ಟೆಸ್ಟ್ ಮಾಡಬೇಕಾಗ್ತದೆ. ಟೆಸ್ಟ್ ಮಾಡಿದರೆ ಗೊತ್ತಾಗ್ತದೆ. ಟೆಸ್ಟ್ ಮಾಡಲೇ ಇಲ್ಲ ಅಂದರೆ ಗೊತ್ತಾಗೋದೇ ಇಲ್ಲ. ಕೆಲವು ಸಲ ಹಲವಾರು ತಿಂಗಳು, ವರ್ಷಗಳು ಹಾಗೇ ಹೋಗ್ಬೋದು ವಿತೌಟ್ ಎನಿ ಐಡೆಂಟಿಫಿಕೇಷನ್. ಹಾಗೆ ಹೋದರೆ ಅದು ಪರ್ಮನೆಂಟ್ ಆಗಿಬಿಡ್ತದೆ. ಯಾವ ಏಜಲ್ಲಿ ತುಂಬ ಡೇಂಜರಸ್ ಅಂತ ಮಕ್ಕಳಿಗೆ ಕಿಡ್ನಿ ಸಮಸ್ಯೆಗಳು? ಯೂಶಲಿ ಲೆಸ್ ದೆನ್ 5 years ಏನಾದರೂ ಕಿಡ್ನಿ ಸಮಸ್ಯೆ ಬಂದರೆ ಸರಿಯಾದ ಸಮಯದಲ್ಲಿ ಐಡೆಂಟಿಫೈ ಮಾಡಲಿಲ್ಲ ಅಂದರೆ ಇಟ್ ಈಸ್ ಮೋರ್ ಡೇಂಜರಸ್. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಡೇಂಜರಸ್ ಟು ದ ಲೈಫ್ ಆಲ್ಸೋ. ನಮ್ಮ ಮಗುವಿನ ಪ್ರಾಣಕ್ಕೆ ಅಪಾಯ ಆಗ್ಬೋದು, ಅಷ್ಟು ಡೇಂಜರಸ್. ಸೊ ರೈಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ತೊಂದರೆ ಆಗ್ತದೆ. ಓಕೆ, ಮುಖ್ಯವಾದ ಕಾರಣಗಳು, ಮೇನ್ ಕಾಸಸ್ ಏನು ಅಂತ ಕಿಡ್ನಿ ಮೇನ್ ಕಾರಣಗಳು ಅಂದರೆ ಕಿಡ್ನಿ ಸಮಸ್ಯೆ 2 ಥರ ಇರ್ತದೆ. ಒಂದು ಅಕ್ಯೂಟ್ ಅಂತ ಹೇಳ್ತೀವಿ, ಅಂದರೆ ತಾತ್ಕಾಲಿಕವಾಗಿ ಬರೋದು. ಇನ್ನೊಂದು ಕ್ರಾನಿಕ್, ಅಂದರೆ ದೀರ್ಘಕಾಲಿಕವಾಗಿ ಬರೋದು. ಅಕ್ಯೂಟ್ ಪ್ರಾಬ್ಲಮ್ಸೇ ಮಕ್ಕಳಲ್ಲಿ ಜಾಸ್ತಿ. ಅಕ್ಯೂಟ್ ಅಂದರೆ ಒಂದು ಮಗುವಿಗೆ ತುಂಬ ವಾಂತಿ ಆಗೋದು, ಬೇದಿ ಆಗೋದು, ಮೈಯಲ್ಲಿ ನೀರಿನಾಂಶ ಎಲ್ಲ ಕಡಿಮೆ ಆಗಿಬಿಟ್ರೆ ಅಕ್ಯೂಟ್ ರಿನಲ್ ಫೇಲ್ಯೂರ್ ಅಂತ ಆಗ್ತದೆ. ತಾತ್ಕಾಲಿಕವಾಗಿ ಆಗುವ ಕಿಡ್ನಿ ಫೇಲ್ಯೂರ್, ವೈಫಲ್ಯ. ಸೊ ಆವಾಗ ಕರೆಕ್ಟಾಗಿ IV ಫ್ಲೂಯಿಡ್ ಕೊಡಲಿಲ್ಲ ಅಥವಾ ಸರಿಯಾಗಿ ನೀರು ತೊಗೊಳ್ಳಿಲ್ಲ, ಮಗು ತುಂಬ ವಾಂತಿ ಆಗ್ತಾ ಇದೆ ಅಂದರೆ ಒಬ್ಬ ಮನುಷ್ಯನ ಮೈಯಲ್ಲಿ 70% ನೀರೇ ಇರೋದು. ಸೊ ನೀರೆಲ್ಲ ಹೋಗ್ಬಿಟ್ರೆ ಕಿಡ್ನಿನೂ ಫೇಲ್ ಆಗಿಬಿಡ್ತದೆ. ಆ ಟೈಮಲ್ಲಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಲಿಲ್ಲ, ಮತ್ತು ಬೇಕಾದಷ್ಟು ನೀರು ಕೊಡಲಿಲ್ಲ ಅಂದರೆ ಕಿಡ್ನಿ ತುಂಬ ಸಿವಿಯರಾಗಿ ಫೇಲ್ ಆಗ್ತದೆ. ತುಂಬ ಸಿವಿಯರ್ ಫೇಲ್ ಆದಾಗ ಅವಾಗ ಡಯಾಲಿಸಿಸ್ ಅಂತ ಮಾಡಬೇಕಾಗ್ತದೆ. ಮಕ್ಕಳಲ್ಲಿ ಕೂಡ ಮಾಡ್ಬೋದು ಡಯಾಲಿಸಿಸು, ಬಟ್ ಇಟ್ ಈಸ್ ಮೋರ್ ಕಾಂಪ್ಲಿಕೇಟೆಡ್. ಅಷ್ಟು ಸ್ಟೇಜ್ ತನಕ ಬರ್ದಂಗೆ ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಡಯಾಲಿಸಿಸ್ ಸ್ಟೇಜ್ ತನಕ ಬರ್ದಂಗೆ ಪ್ರಿವೆಂಟ್ ಮಾಡಿದರೆ ಒಳ್ಳೆಯದು. ಈ ನೀರು ಕುಡಿಯೋದು ಅಂದರೆ ಮಕ್ಕಳಿಗೆ ತುಂಬ ಕಷ್ಟ. ಅದೆಲ್ಲ ದೊಡ್ಡವರ ತಿಳುವಳಿಕೆ ಇರುತ್ತೆ, ಏನೋ ಮೇಂಟೈನ್ ಮಾಡ್ತಾರೆ. ಮಕ್ಕಳಲ್ಲಿ ತುಂಬ ಸಾಧಾರಣ ಮಕ್ಕಳಲ್ಲಿ ಫೋರ್ಸ್ ಮಾಡೋದೇನು ಬೇಕಾಗಿಲ್ಲ ನೀರು ತಗೊಳ್ಳೋದಕ್ಕೆ. ಅವ್ರಿಗೆ ಬಾಯಾರಿಕೆ ಆದ್ರೆ ತಗೋತಾರೆ. ಬಟ್ ಈ ಥರ ತುಂಬ ವಿಪರೀತ ವಾಂತಿ, ವಿಪರೀತ ಬೇದಿ ಅಥವಾ ಹೈ ಫೀವರ್ ಇದ್ದರೆ ಸ್ವಲ್ಪ ಫೋರ್ಸ್ ಮಾಡಿ ಕೊಡಬೇಕಾಗ್ತದೆ. ಅಟ್ಲೀಸ್ಟ್ ಅದಕ್ಕೆ ಈಗ ನೀವು ORS ಪ್ರೋಗ್ರಾಮ್ ಅಂತೆಲ್ಲ ನೋಡಿರ್ಬೋದು, WHO ಪ್ರೋಗ್ರಾಮ್, ವೇರ್ ಈ ಮಕ್ಕಳಲ್ಲಿ ಉಪ್ಪಿನಾಂಶ, ಆಮೇಲೆ ಪೊಟ್ಯಾಷಿಯಂ ಅಂಶ ಇದೆಲ್ಲ ಖಂಡಿತ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಸಿವಿಯರ್ ಕಿಡ್ನಿ ಫೇಲ್ಯೂರ್ ಆಗಿ ಪರ್ಮನೆಂಟ್ ಫೇಲ್ಯೂರ್ ಆಗ್ತದೆ. ಸೊ ಪರ್ಮನೆಂಟ್ ಆಗ್ದಂಗೆ ನೋಡ್ಬೇಕಂದ್ರೆ ಆದಷ್ಟು ಸ್ವಲ್ಪ ಈ ಥರ ವಾಂತಿ, ಬೇದಿ ಆಗೋದು, ಜ್ವರ ಆಗೋದು ಇದ್ದಾಗ ತುಂಬ ನೀರು ಮೈಯಲ್ಲಿಂದ ಹೋಗ್ತದೆ. ಅವಾಗ ಅದನ್ನು ನಾವು ರೀಪ್ಲೇಸ್ ಮಾಡ್ಬೇಕಂದ್ರೆ ವಾಪಸ್ ಕೊಡಬೇಕಾಗ್ತದೆ. ಓಕೆ, ಇದು ಕಿಡ್ನಿ ಸೋಂಕು ಅಂತ ಹೇಳ್ತಾರೆ. ಕಿಡ್ನಿ ಸೋಂಕು ಏನಿದೆ? ಕಿಡ್ನಿ ಸೋಂಕು ಅಂದರೆ ಇಂಗ್ಲೀಷಲ್ಲಿ ಹೇಳೋದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸಾಧಾರಣ ಮಕ್ಕಳಲ್ಲಿ 5 ವಯಸ್ಸಿಗಿಂತ ಜಾಸ್ತಿ ಆದರೆ ಅಷ್ಟು ಹೆದರ್ಕೊಳ್ಳೋದಂಥದ್ದು ಏನಿರಲ್ಲ. ಅದೇ ಸಣ್ಣ ಮಗುಗಾಯಿತು ಅಥವಾ 1 ವರ್ಷಕ್ಕಿಂತ ಕಮ್ಮಿ ಇರೋ ಮಗುಗಾಯಿತು ಕಿಡ್ನಿ ಸೋಂಕು ಅಂದರೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕಾಗ್ತದೆ. ಮೂಲತಃ ಕಾರಣ ಇಲ್ಲದಾಗ ಈ ಥರ ಆಗೋದಿಲ್ಲ. ಒಂದೊಂದ್ಸಲಿ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಅಂತ ಹೇಳ್ತೀವಿ, ಕಿಡ್ನಿ ಡೆವಲಪ್ಮೆಂಟ್ ಅಥವಾ ಯೂರಿನರಿ ಬ್ಲಾಡರ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಇದ್ದರೆ ಈ ಥರ ರಿಪೀಟೆಡ್ ಆಗಿ ಯೂರಿನರಿ ಇನ್ಫೆಕ್ಷನ್ ಬರ್ಬೋದು. ಕಿಡ್ನಿ ಸೋಂಕು ಒಂದೊಂದ್ಸಲಿ ಗೊತ್ತಾಗೋದಿಲ್ಲ. ಸಣ್ಣ ಮಕ್ಕಳಲ್ಲಿ ಅವ್ರಿಗೆ ಸಿಮ್ಟಮ್ಸ್ ಹೇಳೋಕ್ಕಾಗೋದಿಲ್ಲ, ನನಗೇನು ತೊಂದರೆ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರಿಗೆ ವಿನಾಕಾರಣ ತುಂಬ ಹೈ ಫೀವರ್ ಬರೋದು, ಏನೇ ಟೆಸ್ಟ್ ಮಾಡಿದ್ರೆ ಎಲ್ಲ ನೆಗೆಟಿವ್ ಬರೋದು, ಈ ಥರ ಇದ್ದಾಗ ಕಿಡ್ನಿ ಇನ್ಫೆಕ್ಷನ್ ಏನಿದೆ ಅಂತ ನೋಡಬೇಕಾಗ್ತದೆ ಮೊದಲನೇದಾಗಿ.
ಕಿಡ್ನಿ ಇನ್ಫೆಕ್ಷನ್ ಆಯಿತು ಅಂತ ಖಚಿತ ಆದರೆ ದೆನ್ ಕಿಡ್ನಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಯೂರಿನಲ್ಲಿ ಒಂದ್ಸರಿ ರಿಫ್ಲಕ್ಸ್ ಅಂತ ಆಗ್ತದೆ. ಯೂರಿನರಿ ಬ್ಲ್ಯಾಡ್ರಲ್ಲಿ ಮಾಮೂಲಿ ಕೆಳಗಡೆ ಹೋಗ್ಬೇಕು ಯೂರಿನು, ಅದ್ರ ಬದಲು ಮೇಲೆ ಹೋಯ್ತು ಕಿಡ್ನಿಗೆ ವಾಪಸ್ ಹೋಯ್ತು ಅಂದರೆ ಬ್ಯಾಕ್ಟೀರಿಯಾ ಕ್ರಿಮಿಗಳು ವಾಪಸ್ಸು ಕಿಡ್ನಿಗೆ ಹೋಗಿ ಕಿಡ್ನಿಯನ್ನು ತುಂಬ ಸಿವಿಯರ್ ಆಗಿ ಅಫೆಕ್ಟ್ ಮಾಡ್ಬೋದಾಗ್ತದೆ. ಸೊ ಅದನ್ನು ಕಿಡ್ನಿ ಸೋಂಕಿನ ಕರೆಕ್ಟಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಅದು ಮುಂದಕ್ಕೆ ಪ್ರಾಬ್ಲಮ್ ಕೊಡ್ಬೋದು. ದೊಡ್ಡವರಾದಮೇಲೆ ಅಥವಾ ಇದೇ ಹೆಣ್ಣು ಮಕ್ಕಳಲ್ಲಾದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಕೊಡ್ಬೋದಾಗ್ತದೆ. ಸೊ ಸಣ್ಣ ಮಕ್ಕಳಲ್ಲಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕಾಗ್ತದೆ. ಕಿಡ್ನಿದು ಈಗ ಸೋಂಕು ಆಯಿತು, ಇದೆಲ್ಲ ಆಯಿತು. 2 years ಮಕ್ಕಳಲ್ಲಿ ಹೇಳೋಕ್ಕೆ ಗೊತ್ತಾಗಲ್ಲ. ನೀವು ಹೇಳಿದ್ರೆ ಅದೇ ಜ್ವರ ಬರುತ್ತೆ, ವಾಂತಿ ಆಗ್ಬೋದು ಈ ಥರ. ಅದನ್ನು ಹೊರತಾಗಿ ಏನು ಕಿಡ್ನಿದು ಮುನ್ಸೂಚನೆ ಅಂತ ಏನಾದರೂ ನಮಗೆ ಈ ಥರ ಕಿಡ್ನಿ ಸಮಸ್ಯೆಗಿದು ಅರ್ಲಿಯರ್ ಸ್ಟೇಜಲ್ಲಿ ಏನು ಗೊತ್ತಾಗುವಂಥದ್ದು ಏನಾದರೂ? ಅರ್ಲಿಯರ್ ಸ್ಟೇಜಲ್ಲಿ ಸ್ಪೆಸಿಫಿಕ್ ಏನು ಗೊತ್ತಾಗಲ್ಲ. ಅದೇ ನಮಗೆ ಹಾರ್ಟಿಗಾದರೆ ಏನೋ ಎದೆನೋ ಬಂತು ಡಾಕ್ಟ್ರಿಗೆ ಹೋಗ್ತೀವಿ, ಆ ಥರ ಹೋಗ್ತೀವಿ. ಕಿಡ್ನಿಲಿ ಆ ಥರ ಗೊತ್ತಾಗಲ್ಲ. ಮಗು ಒಂದೊಂದ್ಸಲಿ ಬೆಳೆಯೋದಿಲ್ಲ, ಬೆಳವಣಿಗೆ ಕಡಿಮೆ ಇರ್ತದೆ, ಊಟ ಕಡಿಮೆ ಮಾಡ್ತಾರೆ, ಸರಿಯಾಗಿ ವೆಯ್ಟ್ ಗೇನ್ ಸರಿ ಇರೋದಿಲ್ಲ, ಆ ಏಜಿಗೆ ಕರೆಕ್ಟಾಗಿ ಮಾಡೋದಿಲ್ಲ. ಅದೇ ಮನೇಲಿ ಬೇರೆ ದೊಡ್ಡ ಮಕ್ಕಳಿದ್ರೆ ಅವ್ರಿಗೆ ಕಂಪೇರ್ ಮಾಡಿದರೆ ಹೈಟ್ ಜಾಸ್ತಿ ಇರಲ್ಲ, ವೆಯ್ಟ್ ಗೇನ್ ಜಾಸ್ತಿ ಇರಲ್ಲ. ರಿಪೀಟೆಡ್ ಆಗಿ ದೇ ವಿಲ್ ಬಿ ಫಾಲಿಂಗ್ ಸಿಕ್, ಅವಾಗ ತುಂಬ ಫೀವರ್ ಬರೋದು, ರಿಪೀಟೆಡ್ಲಿ ದೇ ವಿಲ್ ನಾಟ್ ಬಿ ಏಬಲ್ ಟು ಗೋ ಟು ಸ್ಕೂಲಿಂದ ಡ್ರಾಪ್ ಆಗೋದು, ಈ ಥರ ಎಲ್ಲ ಇದ್ದಾಗ ಬೇರೆ ಏನಾದ್ರು ಕ್ರಾನಿಕ್ ಪ್ರಾಬ್ಲಮ್ಸ್ ಇದ್ದಾನೆ ಅಂದರೆ ದೀರ್ಘಕಾಲಿಕ ಪ್ರಾಬ್ಲಮ್ಸ್ ಇದ್ದಾನೆ ಅಂತ ನೋಡಬೇಕಾಗ್ತದೆ. ಓಕೆ, ನ್ಯೂಬಾರ್ನ್ ಬೇಬೀಸಲ್ಲೂ ಕೂಡ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಳ್ತಿದೆಯಾ? ಕಾಣಿಸ್ಕೋಬೋದು, ಬಹಳ ಕಮ್ಮಿ. ಇವನ್ ಇಫ್ ಕಂಪೇರ್ ಟು ಓಲ್ಡರ್ ಚಿಲ್ಡ್ರನ್ 1 year 2 years ಚಿಲ್ಡ್ರನ್ ಕಂಪೇರ್ ಮಾಡಿದ್ರೆ ನ್ಯೂ ಬಾರ್ನಲ್ಲಿ ತುಂಬ ಕಡಿಮೆ. ಯೂಶಲಿ 99% ಅಂದರೆ 99% ಅಷ್ಟು ಕಿಡ್ನಿ ಪ್ರಾಬ್ಲಮ್ ನ್ಯೂ ಬಾರ್ನ್ಸಲ್ಲಿ ರೆಕ್ಟಿಫೈ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಕಿಡ್ನಿ ಇನ್ವಾಲ್ವ್ ಆಗೋದು ಇಂಡೈರೆಕ್ಟಾಗಿ ಇನ್ವಾಲ್ವ್ ಆಗ್ತದೆ. ಮಕ್ಕಳಲ್ಲಿ ಹುಟ್ಟಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಥವಾ ಬರ್ತ್ ಆಸ್ಫಿಕ್ಸಿಯಾ ಅಂತ ಹೇಳ್ತೀವಿ, ಆ ಥರ ಆಗೋದು, ಅಥವಾ ಸಿವಿಯರ್ ಇನ್ಫೆಕ್ಷನ್ ಸೆಪ್ಸಿಸ್ ಅಂತ ಹೇಳ್ತೀವಿ, ಆ ಥರ ಆದಾಗ ಮಾತ್ರ ಕಿಡ್ನಿ ಇನ್ವಾಲ್ವ್ ಆಗ್ತದೆ. ಕಿಡ್ನಿ ಪ್ರೈಮರಿಯಾಗಿ ಇನ್ವಾಲ್ವ್ ಆಗೋದು ಕಡಿಮೆ, ಆಗ್ಬೋದು ಲೆಸ್ ದೆನ್ 1%. ಅದು ಯಾವಾಗ ಆಗ್ತದೆ ಅಂದರೆ ವಂಶಪಾರಂಪರ್ಯವಾಗಿ ಬರೋ ಪ್ರಾಬ್ಲಮ್ಸ್ ಅಂದರೆ ಹೆರಿಡಿಟರಿ ಡಿಸೀಸಸ್ಸು, ಫೆಮಿಲಿಯಲ್ ಡಿಸೀಸಸ್ ಆಗಲಿ, ಕಿಡ್ನಿಯಲ್ಲಿ ಸಿಸ್ ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ, ಆ ಥರ ಬಂದಾಗ ಬರ್ಬೋದು. ಆ ಥರ ಪರ್ಮನೆಂಟ್ ಕಿಡ್ನಿ ಪ್ರಾಬ್ಲಮ್ಸ್ ಬಂದರೆ ನ್ಯೂ ಬಾರ್ನಲ್ಲಿ ಇಟ್ ವಿಲ್ ಬಿ ಸೀರಿಯಸ್ ಕಾನ್ಸಿಕ್ವೆನ್ಸ್. ಆವಾಗ ಡಯಾಲಿಸಿಸ್ ಅಂತ ಮಾಡಬೇಕಾಗ್ತದೆ. ಓಕೆ, ಈ ಅನುವಂಶಿಕವಾಗಿ ಕಿಡ್ನಿ ಸಮಸ್ಯೆ ಬರುವ ಎಷ್ಟು ಚಾನ್ಸಸ್ ಇದೆ ಅಂತ? ತುಂಬ ಕಡಿಮೆ, ಲೆಸ್ ದೆನ್ 0.1%. ಈ ಗರ್ಭಿಣಿ ಇದ್ದಾಗ ಸೊ ಗೊತ್ತಾಗುತ್ತೆ ಈಗ ಅವ್ರಿಗೇನೋ ಕಿಡ್ನಿ ಸಮಸ್ಯೆ ಇದೆ? 80% ಗೊತ್ತಾಗ್ತದೆ. ಈಗ ಮೊದಲೆಲ್ಲ ಯಾರು ಏನೋ ಸ್ಕ್ಯಾನ್ ಮಾಡಿಸ್ತಾ ಇರಲ್ಲ ವೆನ್ ದೇ ಆರ್ ಪ್ರೆಗ್ನೆಂಟ್. ಈಗ 5th ಮಂತಲ್ಲಿ 8th ಮಂತಲ್ಲಿ ಕಂಪಲ್ಸರಿ ಸ್ಕ್ಯಾನ್ ಮಾಡ್ತಾರೆ. ಮಾಡಿದಾಗ ಸಮ್ಟೈಮ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಐಡೆಂಟಿಫೈ ಏನಾದ್ರು ಪ್ರಾಬ್ಲಮ್ ಇದೆನಾ ಅಂತ. 80% ಆಫ್ ದ ಟೈಮ್ಸ್ ಆ ಥರ ಇದ್ದದನ್ನ ರೆಕ್ಟಿಫೈ ಮಾಡ್ಬೋದು ಮಗು ಹುಟ್ಟಿದ ಮೇಲೆ. ಒಂದೊಂದ್ಸಲಿ ಯೂರಿನರಿ ಟ್ರ್ಯಾಕ್ಟ್ ಅಬ್ಸ್ಟ್ರಕ್ಷನ್ ಅಂತ ಇರ್ತದೆ, ಅಂದ್ರೆ ಗರ್ಭಿಣಿ ಇದ್ದಾಗ ಅವ್ರಿಗೆ ಸಮಸ್ಯೆ ಇದೆ, ಅದನ್ನ ತಡಿಬಹುದಾ ಅಂತ ಮಗುಗೆ? ಗರ್ಭಿಣಿ ಇದ್ದಾಗ ತಡೆಯೋದು ಕಷ್ಟ, ಬಟ್ ದೇರ್ ಆರ್ ಸಮ್ ಇಂಟರ್ವೆನ್ಷನ್ಸ್. ಗರ್ಭಿಣಿ ಆಗಿದ್ದಾಗಲೂ ಒಂದೊಂದ್ಸಲಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಸರಿ ಮಾಡೋ ಚಾನ್ಸಸ್ ಇದೆ. ಅದನ್ನ ಬೇಗ ಐಡೆಂಟಿಫೈ ಮಾಡಿದ್ರೆ ವಿ ಕ್ಯಾನ್ ಅಟ್ಲೀಸ್ಟ್ ಪ್ರಿವೆಂಟ್ ಫರ್ದರ್ ಡ್ಯಾಮೇಜ್. ಓಕೆ, ಡಯಾಗ್ನೋಸಿಸ್ ವಿಷಯಕ್ಕೆ ಬಂದರೆ ಪರೀಕ್ಷೆಗಳು ಯಾವೆಲ್ಲ ಪರೀಕ್ಷೆಗಳು ಮಕ್ಕಳಿಗೆ ಕಿಡ್ನಿ ಸಮಸ್ಯೆ ಇದ್ದಾಗ ಮಾಡಬೇಕಾಗುತ್ತೆ? ಸಿಂಪಲ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡಿದರೆ ಗೊತ್ತಾಗ್ತದೆ. ಯೂರಿನ್ ಟೆಸ್ಟಲ್ಲಿ ಏನಾದ್ರು ತೊಂದರೆ ಇದ್ದರೆ ಫರ್ದರ್ ಟೆಸ್ಟಿಂಗ್ ಮಾಡ್ಬೋದು. ಇಲ್ಲ ಅದರಲ್ಲೂ ಗೊತ್ತಾಗಲಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಅಂತ ಮಾಡ್ಬೋದು. ಬ್ಲಡ್ ಟೆಸ್ಟ್ ಮಾಡಿದ್ರೆ ಕ್ರಿಯೇಟಿನಿನ್ ಅಂತ ಹೇಳ್ತೀವಿ. ಕ್ರಿಯೇಟಿನಿನ್ ಅಂದರೆ ಕಿಡ್ನಿ ಫಂಕ್ಷನ್ ಹೇಳೋದು. ಕ್ರಿಯೇಟಿನಿನ್ ಏನಾದ್ರು ಅಬ್ನಾರ್ಮಲ್ ಇದೆ ಅಂದರೆ ಬೇರೆ ಕಿಡ್ನಿ ಏನಾದ್ರು ಮೂಲತಃ ಪ್ರಾಬ್ಲಮ್ ಇದೆ ಅಂತ ಕಿಡ್ನಿ ಸ್ಕ್ಯಾನ್ ಇದೆಲ್ಲ ಮಾಡಬೇಕಾಗ್ತದೆ. ಬೇಸಿಕ್ ಟೆಸ್ಟ್ ಏನೇನು ಬೇಕು ಅಂದರೆ ಯೂರಿನ್ ಟೆಸ್ಟ್, ಒಂದು ಬ್ಲಡ್ ಟೆಸ್ಟ್, ಒಂದು ಸ್ಕ್ಯಾನ್ ಮಾಡಿದರೆ ಕಿಡ್ನಿದೇನು ಪರ್ಮನೆಂಟ್ ಪ್ರಾಬ್ಲಮ್ ಇದೆಯಾ, ಇದನ್ನು ರೆಕ್ಟಿಫೈ ಮಾಡ್ಬೋದಾ ಅಂತ ಗೊತ್ತಾಗ್ತದೆ. ಇದೇ ಮೇಯ್ನ್ ಡಯಾಗ್ನೋಸಿಸಿಗೆ ಬೇಕಾಗಿರೋ ಟೆಸ್ಟ್ಗಳು. ತುಂಬ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಬೇಕಾಗಲ್ಲ. ಸಿಂಪಲ್ ಟೆಸ್ಟ್, ಮಗು ಬೆಳೀತಾ ಇದ್ದಾನೆ ಇಲ್ವಾ, ಹೈಟು ವೆಯ್ಟು ನೋಡಬೇಕು, ಆಮೇಲೆ ಯೂರಿನ್ ಟೆಸ್ಟ್ ಮಾಡಬೇಕು, ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿದರೆ ಸಾಕು. ಇದು ಈಗ ಕಿಡ್ನಿದು ಸಮಸ್ಯೆ ಬಂದಾಗ ಮಕ್ಕಳಲ್ಲಿ ಹೆಂಗಂದರೆ ಬೆಳವಣಿಗೆದೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದರೆ, ಬೆಳವಣಿಗೆ ತೊಂದರೆ ಆಗ್ತಿರಂಗೆ ಅಂದರೆ ಈಗ ನಾವು ಡಯಾಲಿಸಿಸ್ ಮಾಡಲೇಬೇಕು. ಡಯಾಲಿಸಿಸ್ ಮಾಡುವಾಗ ಇಷ್ಟು ಅಂದರೆ ಇಷ್ಟೇ ಲಿಮಿಟೆಡ್ ಸಾಕಾ ಅಥವಾ ಅವಧಿ ಇದೆಯಾ? ಅಂದರೆ ಮಕ್ಕಳು ಎಷ್ಟು ದೊಡ್ಡವರಾಗೋವರೆಗೂ ಮಕ್ಕಳಲ್ಲಿ ಸಾಧಾರಣ ಡಯಾಲಿಸಿಸ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಮಾಡಬಹುದು. ಅಂದ್ರೆ ತುಂಬಾ ಕಷ್ಟ ಮಕ್ಕಳಿಗೆ. ಹೌದು, ಆ ಸಾಧಾರಣ ದೊಡ್ಡವರಲ್ಲ ಆದರೆ ಹಿಮೋಡಯಾಲಿಸಿಸ್ ಅಂತ ಮಾಡ್ತೀವಿ ಸಾಮಾನ್ಯವಾಗಿ. ಮಕ್ಕಳಲ್ಲಿ ಹಿಮೋಡಯಾಲಿಸಿಸ್ ಅಂತ ಮಾಡೋದು ಕಷ್ಟ, ಅಂದರೆ ಬ್ಲಡ್ ಕ್ಲೀನ್ ಮಾಡೋದು. ಮಕ್ಕಳಲ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಮಾಡ್ತೀವಿ, ಅಂದರೆ ಹೊಟ್ಟೆಯಲ್ಲಿ ಒಂದು ಸಣ್ಣ ಟ್ಯೂಬ್ ಹಾಕ್ಬಿಟ್ಟು ಅದರಲ್ಲಿ ಡೈಲಿ ಡಯಾಲಿಸಿಸ್ ಅಂತ ಮಾಡ್ತೀವಿ. ಮೈಯಲ್ಲಿ ಏನು ವೇಸ್ಟ್ ಪ್ರಾಡಕ್ಟ್ಸ್ ಅಕ್ಯುಮುಲೇಟ್ ಆಗ್ತದೆ ಆ ಫ್ಲೂಯಿಡಿನ ಮುಖಾಂತರ ತೆಗೆಯೋದು. ಬಟ್ ಮಕ್ಕಳಲ್ಲಿ ಡಯಾಲಿಸಿಸ್ ಮಾಡೋದು ತುಂಬ ಕಷ್ಟ. ಸಪೋಸ್ ಮಕ್ಕಳಲ್ಲಿ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಆಯಿತು, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಏನಾಯಿತು ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಬೆಟರ್. ಅಟ್ಲೀಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅವ್ರ ಬೆಳವಣಿಗೆಗೆ, ಆಮೇಲೆ ಫರ್ದರ್ ಸ್ಕೂಲಿಂಗಿಗೆ, ಫರ್ದರ್ ಎಜುಕೇಷನಿಗೆ ಎಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಚೆನ್ನಾಗಿರ್ತದೆ. ಬಟ್ ಇಟ್ಸ್ ಕಾಸ್ಟ್ಲಿಯರ್ ಅಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ರಿಸ್ಕಿ ಅಲ್ವಾ? ಹೌದು, ಸೊ ಅದಕ್ಕೋಸ್ಕರನೇ ಈ ಥರ ಕಿಡ್ನಿ ಪ್ರಾಬ್ಲಮ್ಸ್ ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಪ್ರಿವೆಂಟ್ ಮಾಡೋದು ಬೆಟರ್ ದೆನ್ ಟ್ರೀಟಿಂಗ್ ಇಟ್. ಆಸ್ ಓಲ್ಡ್ ಸೇಯಿಂಗ್ ಗೋಸ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ. ಈ ಡಯಾಲಿಸಿಸ್ ಅಂತ ಹೇಳಿದಾಗ ಮತ್ತೆ ಡಯಾಲಿಸಿಸ್ ವಿಷಯಕ್ಕೆ ಬರೋದಾದ್ರೆ ಅಂದರೆ ವಾರದಲ್ಲಿ ಹೆಂಗೆ ಎಷ್ಟು ಸರಿ ಮಾಡ್ತೀವಿ? ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಆದರೆ ಡೈಲಿ ಮನೆಯಲ್ಲೇ ಮಾಡ್ಬೋದು. ತಂದೆ ತಾಯಿಗಳಿಗೆ ನಾವು ಹೇಳ್ಕೊಡ್ತೀವಿ ಹೇಗೆ ಮಾಡೋದು ಅಂತ. ಮನೆಯಲ್ಲೇ ಮಾಡೋದು, ಒಂದು ಫ್ಲೂಯಿಡ್ ಇರ್ತದೆ, ಅದು ಹಾಕೋದು ತೆಗೆಯೋದು ಅಷ್ಟೇ. ಹಿಮೋಡಯಾಲಿಸಿಸ್ ಆದರೆ ವಾರಕ್ಕೆ 3 ಸಲ ಮಾಡಬೇಕಾಗ್ತದೆ. ಅದು ಹಾಸ್ಪಿಟ್ಲಿಗೆ ಬಂದು ಮಾಡಿಸ್ಕೋಬೇಕಾಗ್ತದೆ.
ದೊಡ್ಡ ಮಕ್ಕಳಲ್ಲಾದರೆ ಮಾಡ್ಬೋದು, ಸಾಧಾರಣ 8 ವರ್ಷ 10 ವರ್ಷದ ಮೇಲಾದರೆ ಹಿಮೋಡಯಾಲಿಸಿಸ್ ಈಸಿಯಾಗಿ ಮಾಡ್ಬೋದು ದೊಡ್ಡವ್ರು ಮಾಡ್ದಂಗೆ. ತುಂಬ ಸಣ್ಣ ಮಕ್ಕಳಾದರೆ 1 ವರ್ಷ 3 ವರ್ಷ 5 ವರ್ಷ ಆ ಥರ ಆದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಮಾಡಿ ಅದರ ಮೇಲೆ ಮೇಂಟೈನ್ ಮಾಡಬೇಕಾಗ್ತದೆ ಮಗುನ. ಸ್ವಲ್ಪ ಮಗು ಬೆಳೆದ ಮೇಲೆ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ಬೋದು. ತುಂಬ ಸಣ್ಣ ಮಗುಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗೋದಿಲ್ಲ. ಲೆಸ್ ಯೂರಿನೇಷನ್ ಅಂದರೆ ಮಕ್ಕಳು ಕಡಿಮೆ ಮೂತ್ರ ವಿಸರ್ಜನೆ ಮಾಡಿದಾಗೂ ಕೂಡ ಈ ಥರ ಏನಾದರೂ ಸಮಸ್ಯೆ ಇದೆ ಅಂತ ಅನ್ಕೋಬೋದಾ? ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಲೆಸ್ ಯೂರಿನೇಷನ್ ಆಗೋದು. ಕಿಡ್ನಿ ಪ್ರಾಬ್ಲಮ್ ಇದ್ರೇ ಯೂರಿನ್ ಕಡಿಮೆ ಬರೋದು. ಇಲ್ಲಾಂದರೆ ಮಾಮೂಲು ಮಕ್ಕಳಲ್ಲಿ ಎಷ್ಟು ಯೂರಿನ್ ಪಾಸ್ ಮಾಡ್ತಾರೋ ದಟ್ ಈಸ್ ಆಲ್ ರೈಟ್. ಸಪೋಸ್ ಮಗು ಬೆಳೀತಾ ಇಲ್ಲ, ಯೂರಿನ್ ಕಡಿಮೆ ಪಾಸ್ ಮಾಡ್ತಾ ಇದೆ ಅಥವಾ ಊತ ಬರ್ತಾ ಇದೆ, ಊತ ಬರ್ತಾ ಇದೆ, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಪಫಿನೆಸ್ ಅಂತ ಹೇಳ್ತೀವಿ. ಬೆಳಗ್ಗೆ ಮಗು ಎದ್ದಾಗ ಊತ ಜಾಸ್ತಿ ಇರ್ತದೆ, ದಿನ ಬರ್ತಾ ಬರ್ತಾ ಊತ ಕಡಿಮೆ ಆಗ್ತದೆ. ಸೊ ಅದು ಮಗುಗೇನು ಅಲರ್ಜಿ ಆಗಿದೆ ಅಂದ್ಕೊಳ್ಳೋದು, ಅದನ್ನ ಹಂಗೆ ಇಗ್ನೋರ್ ಮಾಡೋದು, ಆ ಥರ ಇದ್ದರೆ ಒಳ್ಳೆಯದಲ್ಲ. ಸೊ ಸಪೋಸ್ ಮಗು ಬೆಳಗ್ಗೆ ಎದ್ದ ತಕ್ಷಣ ತುಂಬ ಊತ ಬರ್ತಾ ಇದೆ, ವೆಯ್ಟ್ ಸಡನ್ನಾಗಿ ಜಾಸ್ತಿ ಆಗಿದೆ, ಮಗು ಒಂದು 10 kg ಇದೆ, ಸಡನ್ನಾಗಿ 3 ದಿವಸದಲ್ಲಿ 3 kg ಜಾಸ್ತಿ ಆಯಿತು ಅಂದರೆ ದೆನ್ ಯು ಶುಡ್ ಥಿಂಕ್ ದೇರ್ ಇಸ್ ಎನಿ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ನೋಡಿ ಅದಕ್ಕೆ ಬೇಕಾಗಿರೋ ಟೆಸ್ಟ್ ಮಾಡಬೇಕಾಗ್ತದೆ. ಈಗ ಯೂರಿನಲ್ಲಿ ಹೈ ಲೆವೆಲ್ ಪ್ರೋಟೀನ್ ಇದ್ರೂ ಕೂಡ ಅದು ಅಪಾಯಕಾರಿ, ಅಂದರೆ ಕಿಡ್ನಿ ಸಮಸ್ಯೆಗೊಂದು ಕಾರಣ ಅಂತ. ಅದು ಹೆಂಗೆ ಅಂದರೆ ಏನು ಮಕ್ಕಳಲ್ಲಿ ಸಾಧಾರಣ ಕಿಡ್ನಿ ಪ್ರಾಬ್ಲಮ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ 80% ಬರೋದು ಇದನ್ನೇ, ಯೂರಿನಲ್ಲಿ ಪ್ರೋಟೀನ್ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಪ್ರೋಟೀನ್ಯೂರಿಯಾ ಅಂತ. ಇನ್ ಟೆಕ್ನಿಕಲ್ ಟರ್ಮ್ಸ್ ಇಟ್ ಇಸ್ ಕಾಲ್ಡ್ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಾಧಾರಣ ಮಕ್ಕಳಲ್ಲಿ ನೆಫ್ರಾಟಿಕ್ ಸಿಂಡ್ರೋಮ್ ಬರೋ ಏಜ್ ಅಂದರೆ 2.5 to 5 years ಏಜ್ ಗ್ರೂಪಲ್ಲಿ ಬರ್ತದೆ. ನೆಫ್ರಾಟಿಕ್ ಸಿಂಡ್ರೋಮ್ ಅದೇನು ಕ್ರಾನಿಕ್ ಡಿಸೀಸ್ ಅಲ್ಲ, ಇದು ದೀರ್ಘಕಾಲಿಕ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಓನ್ಲಿ ಟೆಂಪ್ರರಿ ಪ್ರಾಬ್ಲಮ್. ಆ ಟೈಮಲ್ಲಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದರೆ ಮೋಸ್ಟ್ ಆಫ್ ದ ಟೈಮ್ಸ್ ಮಕ್ಕಳು ಸರಿ ಹೋಗ್ತಾರೆ. ಅವ್ರು ಬೆಳೀತಾ ಬೈ ದ ಟೈಮ್ ದೇ ಬಿಕಮ್ 10 years adolescents ದೇ ವಿಲ್ ಕಮ್ ಔಟ್ ಆಫ್ ದ ಡಿಸೀಸ್. ಸೊ ಆ ಟೈಮಲ್ಲಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಯೂರಿನ್ ಟೆಸ್ಟ್ ಮಾಡಿ ಅವಾಗ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟರೆ ದೆನ್ ದೇ ವಿಲ್ ಬಿಕಮ್ ನಾರ್ಮಲ್. ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಕರೀತಾರೆ ಅದನ್ನು. ಒಂದು ಸ್ಟ್ಯಾಟಿಸ್ಟಿಕ್ ತಗೊಳ್ಳೋದಾದರೆ ಹುಡುಗರಲ್ಲಿ ಅಥವಾ ಹುಡುಗಿರಲ್ಲಿ, ಬಾಯ್ಸ್ ಆರ್ ಗರ್ಲ್ಸ್ ಅಲ್ಲಿ ಕಿಡ್ನಿ ಸಮಸ್ಯೆ ಯಾರಲ್ಲಿ ಜಾಸ್ತಿ ಅಂತ ಒಂದು ಮೋರ್ ಆರ್ ಲೆಸ್ ಈಕ್ವಲ್. ಬಟ್ ಯೂರಿನರಿ ಇನ್ಫೆಕ್ಷನ್ಗೆ ರಿಲೇಟ್ ಮಾಡಿದರೆ ಮೋರ್ ಕಾಮನ್ ಇನ್ ಗರ್ಲ್ಸ್. ಬಟ್ ಕಿಡ್ನಿ ಫೇಲ್ಯೂರ್ ತೊಗೊಂಡ್ರೆ ಸ್ವಲ್ಪ ಬಾಯ್ಸಲ್ಲೇ ಜಾಸ್ತಿ, ಎಸ್ಪೆಷಲಿ ಆಲ್ ದೀಸ್ ಹೆರಿಡಿಟರಿ ಡಿಸೀಸಸ್ಸು ಇದೆಲ್ಲ ಬಾಯ್ಸಲ್ಲೇ ಜಾಸ್ತಿ, ಬಿಕಾಸ್ ದೇ ಕ್ಯಾರಿ ಓನ್ಲಿ 1 X ಕ್ರೋಮೋಸೋಮ್. ಸೊ ಫೀಮೇಲ್ ಕ್ಯಾರಿಯರ್ಸ್ ಏನಿರ್ತದೆ ಅವರಿಂದ ಬರೋ ಡಿಸೀಸನ್ನ ಬಾಯ್ಸಲ್ಲೇ ಬರ್ತದೆ, ಎಸ್ಪೆಷಲಿ ಕ್ರಾನಿಕ್ ಡಿಸೀಸಸ್, ಹೆರಿಡಿಟರಿ ಡಿಸೀಸಸ್. ಮಾತಾಡ ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಕಿಡ್ನಿ ಸಮಸ್ಯೆ ಬಗ್ಗೆ, ಮಕ್ಕಳಲ್ಲಿ ಕಾಡುವಂತಹ ಕಿಡ್ನಿ ಸಮಸ್ಯೆ, ಏನು ಕಾರಣ ಇದಕ್ಕೆ ಸಮಸ್ಯೆಗೆ, ಲಕ್ಷಣಗಳೇನು, ಇದಕ್ಕೆ ಚಿಕಿತ್ಸೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಮಾತಾಡ ಮುಂದುವರಿಸೋಣ. ನೀವು ಕೂಡ ಈ ಸಮಸ್ಯೆ ಬಗ್ಗೆ ಮಾತಾಡಬೇಕಿದ್ರೆ ಕರೆ ಮಾಡಿ. ಒಂದು ಬ್ರೇಕ್ನ ನಂತರ